ಮುಗಿಯದ ಬಂಧನ ಭಾಗ 38. ತಮ್ಮ ವಿಚ್ಛೇದನದ ಮುಂಚಿನ ಕಪ್ಪು ದಿನಗಳಲ್ಲಿ ಸುಹಾಸ್ ಒಮ್ಮೆ ಕಠೋರವಾಗಿ, ನನ್ನ ಮದುವೆಯಾಗಲು ಅರ್ಹತೆ ಇರುವ ಏಕೈಕ ಮಹಿಳೆ ಕಾವ್ಯ ಮಾತ್ರ. ನಿನ್ನ ಕಾರಣದಿಂದಾಗಿಯೇ ನಮ್ಮ ಮದುವೆ ವಿಳಂಬ ಆಗ್ತಾ ಇದೆ ಅಂತ ಹೇಳಿದ್ದನ್ನು ಅಶ್ವಿನಿ ನೆನಪಿಸ್ಕೊಳ್ತಾಳೆ. ಸ್ವಾಭಾವಿಕವಾಗಿಯೇ ಆ ಮಾತುಗಳು ವರ್ಷಗಳಿಂದ ಅವಳ ಎದೆಯಲ್ಲಿ ಹಸಿಯಾಗಿ ಉಳಿದಿದ್ದ ಆಳವಾದ ಗಾಯ ಅದು. ಅಂದು ಅವನು ಅಷ್ಟು ಕಟುವಾಗಿ ಹೇಳಿದ್ದ. ಆದರೆ 6 ವರ್ಷಗಳಾದರೂ ಅವರಿಬ್ಬರು ಮದುವೆಯಾಗಲಿಲ್ಲ. ಬಹುಶಃ ನನ್ನ ಕಾರ್ನಲ್ಲಿ ಹಿರಿಯರ ಮುಂದೆ ಕಾವ್ಯ ಬೇರೆಯವರನ್ನು ಮದುವೆ ಆಗ್ತಾಳೆ ಎಂಬಂತೆ ಮಾತಾಡಿದ್ದಕ್ಕೆ ಇವನಿಗೆ ಕೋಪ ಬಂದಿರ್ಬೋದಾ ಅಂತ ಅವಳು ಒಳೊಳಗೆ ತಳಮಳಿಸ್ತಾಳೆ. ಇಷ್ಟರಲ್ಲಿ ಕಾರ್ನೊಳಗಿನ ಆ ತಣ್ಣನೆಯ ಮೌನವನ್ನು ಮುರಿಯುತ್ತಾ ಸುಹಾಸ್ನ ಫೋನ್ ತೀವ್ರವಾಗಿ ರಿಂಗಾಯಿತು. ಸುಹಾಸ್ ತನ್ನ ಆಲೋಚನೆಗಳಿಂದ ಹೊರಬಂದು ಸ್ಕ್ರೀನ್ ಮೇಲೆ ಕರೆಯನ್ನು ನೋಡ್ತಾನೆ. ಆ ಹೆಸರನ್ನು ನೋಡಿದಾಗ ಅವನ ತೀಕ್ಷ್ಣ ನೋಟ ತಕ್ಷಣವೇ ವಿಶಾಲವಾಗುತ್ತೆ. ಸುಹಾಸ್, ನೀನು ಯಾವಾಗ ವಾಪಸ್ ಬರ್ತೀಯಾ? ಮಗಳು ಅನ್ವಿತಾಗೆ ತೀವ್ರ ಜ್ವರ ಬಂದಿದೆ ಅಂತ ಮನೆ ಕೆಲಸದ ಗೀತಾ ಆತಂಕದಿಂದ ಗಲಿಬಿಲಿ ಧ್ವನಿಯಲ್ಲಿ ಕೇಳ್ತಾಳೆ. ಸುಹಾಸ್ನ ಮುಖಭಾವ ತಕ್ಷಣವೇ ಅತ್ಯಂತ ಗಂಭೀರ, ತಣ್ಣಗಾಯಿತು. ಸರಿ, ನೀನು ಗಾಬರಿ ಪಡಬೇಡ, ನಾನು ಈಗಲೇ ಬರ್ತೀನಿ. ಅವನು ಕರೆ ಕಟ್ ಮಾಡಿದ ತಕ್ಷಣ ತೀವ್ರ ಆತಂಕದಿಂದ ಅಶ್ವಿನಿಯ ಕಡೆಗೆ ತಿರುಗಿ, ನನ್ನ ತಕ್ಷಣ ವರ್ಮಾಭವನಕ್ಕೆ ಕರೆದುಕೊಂಡು ಹೋಗಬಲ್ಲೆಯಾ? ಅನ್ವಿತಾ ಅಸ್ವಸ್ಥಳಾಗಿದ್ದಾಳೆ, ನಾನು ತಕ್ಷಣ ಮನೆ ತಲುಪಬೇಕು ಅಂತ ಗಂಭೀರವಾಗಿ ಹೇಳ್ತಾನೆ. ಗೀತಾಳ ಧ್ವನಿಯನ್ನು ಫೋನ್ನಲ್ಲಿ ಕೇಳಿದ ತಕ್ಷಣ ಪುಟ್ಟ ಅನ್ವಿತಾ ತೀವ್ರವಾಗಿ ಅಸ್ವಸ್ಥವಾಗಿದ್ದಾಳೆ ಅನ್ನೋದು ಅಶ್ವಿನಿಗೆ ಗೊತ್ತಾಯಿತು. ಆ ಕ್ಷಣದಲ್ಲಿ ಅವಳ ಮನಸ್ಸು ಕರುಳಿನ ಕುಡಿಯ ಮೇಲೆ ಆತಂಕದಿಂದ ತೀವ್ರ ಚಿಂತೆಗೀಡಾಯಿತು. ಸುಹಾಸ್ ಹೇಳಿದ ಮಾತುಗಳನ್ನು ಕೇಳಿದ ತಕ್ಷಣ ಅವಳು ತಡಮಾಡದೆ ರಸ್ತೆಯಲ್ಲಿ ಕಾರನ್ನು ಯೂಟರ್ನ್ ಮಾಡಿ ಸುಹಾಸ್ನ ಬಂಗಲೆಯ ಕಡೆಗೆ ವೇಗವಾಗಿ ಚಲಾಯಿಸ್ತಾಳೆ. 20 ನಿಮಿಷಗಳ ರಭಸದ ಪ್ರಯಾಣದ ನಂತರ ಅವಳು ಕಾರನ್ನು ಸುಹಾಸ್ನ ಬಂಗಲೆಯ ಮುಖ್ಯ ದ್ವಾರದ ಹೊರಗೆ ಬಂದು ನಿಲ್ಲುತ್ತೆ. ಅನ್ವಿತಾಳ ಅನಾರೋಗ್ಯದ ಸ್ಥಿತಿಯನ್ನು ಯೋಚಿಸುತ್ತಾ ಅಶ್ವಿನಿ ಕಾರ್ನಲ್ಲಿದ್ದ ಸುಹಾಸ್ನತ್ತ ತೀವ್ರ ಆತಂಕದ ನೋಟವನ್ನು ಬೀರ್ತಾಳೆ. ಅನ್ವಿತಾಳನ್ನು ತುಂಬ ಜಾಗರೂಕತೆಯಿಂದ ನೋಡ್ಕೊಳ್ಳಿ. ಅವಳ ಆರೋಗ್ಯದ ವಿಷಯದಲ್ಲಿ ನನ್ನ ಸಹಾಯವೇನಾದರೂ ಬೇಕಿದ್ದರೆ ಇಂಜುರಿದು ಯಾವಾಗ ಬೇಕಾದರೂ ನನಗೆ ಕರೆ ಮಾಡಿ ಅಂತ ತಿಳಿಸಿ ಸುಹಾಸ್ ಅವಳ ಮುಖದಲ್ಲಿದ್ದ ಆತಂಕವನ್ನು ಅಣಕಿಸುವಂತೆ ಸವಾಲು ಹಾಕುವಂತೆ ನೋಡ್ತಾನೆ. ಅವಳ ಬಗ್ಗೆ ನಿನಗೆ ಅಷ್ಟೊಂದು ಚಿಂತೆ ಇದ್ದರೆ ನೀನು ಯಾಕೆ ನೇರವಾಗಿ ಬಂದು ಅವಳನ್ನು ನೋಡಬಾರ್ದು? ಇದಲ್ಲದೆ ಅನ್ವಿತಾ ನಿನ್ನನ್ನು ಅಷ್ಟೊಂದು ಪ್ರೀತಿಸ್ತಾಳೆ ಅನ್ನೋದು ನಿನಗೂ ಗೊತ್ತು. ಅವಳು ಎಷ್ಟೇ ಹುಷಾರಿಲ್ಲದೆ ಬಳಲ್ತಿದ್ರು ನಿನ್ನನ್ನು ಒಮ್ಮೆ ಕಣ್ಣಾರೆ ನೋಡಿದ್ರೆ ಅವಳು ಬೇಗ ಗುಣಮುಖಳಾಗ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಅಷ್ಟು ಹೇಳಿ ಅವನು ಅಶ್ವಿನಿಯ ಉತ್ತರಕ್ಕಾಗಿ ಕಾಯದೆ ಕಾರಿನ ಬಾಗಿಲನ್ನು ತೆರೆದು ಹೊರಬಂದು ಬಂಗಲೆಯ ಕಡೆಗೆ ಗಾಂಭೀರ್ಯದಿಂದ ನಡೀತಾನೆ. ಅನ್ವಿತಾಳನ್ನು ನೋಡಬೇಕೋ ಬೇಡವೋ ಅನ್ನೋಂತಹ ಅಂತಿಮ ನಿರ್ಧಾರವನ್ನು ಅವನು ಸಂಪೂರ್ಣವಾಗಿ ಅಶ್ವಿನಿಯ ವಿವೇಚನೆಗೆ ಬಿಟ್ಟಂತೆ ತೋರ್ತಿತ್ತು. ಅವನ ಬೆನ್ನನ್ನು ನೋಡ್ತಿದ್ದಂಗೆ ಅಶ್ವಿನಿಯ ಉಬ್ಬುಗಳು ಸಣ್ಣಗೆ ಸುಕ್ಕಗಟ್ಟಿದ್ವು. ಪುಟ್ಟ ಮಗಳು ಅನ್ವಿತಾ ಅನಾರೋಗ್ಯದಿಂದ ಬಳಲ್ತಿದ್ದನು. ಇಂತಹ ಸಮಯದಲ್ಲಿ ಅವನು ಮಗಳ ಹೆಂಡತಿಯಾದ ಕಾವ್ಯಾಳನ್ನು ಬರುವಂತೆ ಕೇಳಬಾರ್ದಿತ್ತೆ. ಕಾವ್ಯ ಎಷ್ಟೇ ಕಾರ್ಯನಿರತಳಾಗಿರೂ ಕೂಡ ತನ್ನ ಅನಾರೋಗ್ಯ ಪೀಡಿತ ಮಗಳನ್ನು ನೋಡಲು ಓಡಿ ಬರುವುದನ್ನು ತಪ್ಪಿಸಿಕೊಳ್ಳೋದಿಲ್ಲ ಎಂದು ಅಶ್ವಿನಿ ತನ್ನದೇ ಆಲೋಚನೆಗಳಲ್ಲಿ ಮುಳುಗಿದ್ಲು. ಆದರೆ ಹಾಸಿಗೆಯಲ್ಲಿ ತೀವ್ರ ಜ್ವರದಿಂದ ಮಲಗಿರೋಂಥ ಪುಟ್ಟ ಹುಡುಗಿ ತಕ್ಷಣವೇ ಕಣ್ಮುಂದೆ ಬಂದಾಗ ಅಶ್ವಿನಿ ತಡೆಯೋಕ್ಕಾಗಲ್ಲ. ತಡ ಮಾಡದೆ ಸುಹಾಸ್ನ ಹಿಂಬಾಲಿಸ್ತಾಳೆ. ಸುಹಾಸ್ ಮನೆ ಪ್ರವೇಶಿಸಿದ ಕೂಡಲೇ ಗೀತಾ ಅನ್ವಿತಾಳನ್ನು ತನ್ನ ತೋಳುಗಳಲ್ಲಿ ಎತ್ಕೊಂಡು ಅವನನ್ನು ಸ್ವಾಗತಿಸೋಕೆ ಓಡೋಡಿ ಬಂದಳು. ಸರ್, ನೀವು ಬಂದ್ರಾ? ಅನ್ವಿತಾಗೆ ತೀವ್ರವಾದ ಹುಷಾರಿಲ್ಲ, ಅದರಿಂದ ನಾನು ಅವಳನ್ನು ಕೋಣೆಯಲ್ಲಿ ವಿಶ್ರಾಂತಿ ಪಡೆಯಲು ಹೇಳಿದ್ದೆ. ಆದರೆ ಅವಳು ನೀವು ಬರೋವರೆಗೂ ತೂಕಡಿಸ್ತಾ ನಿಮ್ಮನ್ನೇ ನೋಡ್ಬೇಕಂತ ಪಟ್ಟು ಹಿಡಿದು ಬಿಟ್ಟಿದ್ದಾಳೆ. ನನಗೆ ಬೇರೆ ದಾರಿ ಕಾಣದೆ ಅವಳನ್ನು ಎತ್ಕೊಂಡು ಇಲ್ಲೇ ಕುಳಿತಿದ್ದೀನಿ ಅಂತ ಗೀತಾ ಮನೆಯಲ್ಲಾದ ಘಟನೆಗಳನ್ನು ವಿವರಿಸ್ತಾಳೆ. ಅನ್ವಿತಾಳ ಮುದ್ದು ಕೆನ್ನೆಗಳು ಜ್ವರದ ಶಾಖೆಯಿಂದ ತೀವ್ರ ಕೆಂಪಾಗಿದ್ವು. ಹಣೆಯ ಮೇಲೆ ನೀರಿನ ಕೋಲ್ಡ್ ಕಂಪ್ರೆಸ್ ಪಟ್ಟಿಯಾಗಿ ಹಾಕಲಾಗಿತ್ತು. ಆ ಮಗು ಅತ್ಯಂತ ದುರ್ಬಲವಾಗಿ ಬಾಡಿ ಹೋದ ಹೂವಿನಂತೆ ಕಾಣ್ತಿತ್ತು. ತನ್ನ ತಂದೆಯನ್ನು ಕಂಡ ತಕ್ಷಣ ಪುಟ್ಟ ಮಗು ತನ್ನನ್ನು ಎತ್ತಿಕೊಳ್ಳುವಂತೆ ಮೃದುವಾದ ತೋಳುಗಳನ್ನು ಚಾಚಿತು. ಸುಹಾಸ್ ತಕ್ಷಣವೇ ಅನ್ವಿತಾಳನ್ನು ತನ್ನ ಎದೆಗೆ ಒರಗಿಸ್ಕೊಂಡು ತೋಳುಗಳಲ್ಲಿ ಎತ್ಕೊಂಡು ಅವಳ ದೇಹದ ತಾಪಮಾನವನ್ನು ಪರೀಕ್ಷಿಸ್ತಾನೆ. ಅವನ ಉಬ್ಬುಗಳು ತೀವ್ರ ಆತಂಕದಿಂದ ಸುಕ್ಕುಗಟ್ಟಿದ್ವು. ಅವಳಿಗೆ ಯಾಕೆ ಇಷ್ಟೊಂದು ಜ್ವರ? ಗೀತಾ ಆತಂಕದಿಂದ ಅನ್ವಿತಾಳನ್ನು ನೋಡುತ್ತಾ, ಅನ್ವಿತಾ ಇದು ಸಾಯಂಕಾಲ ಕಿಂಡರ್ ಗಾರ್ಡನ್ನಿಂದ ಮನೆಗೆ ಬಂದಾಗಿಂದಲೂ ಯಾವುದೋ ವಿಷಯಕ್ಕೆ ತೀವ್ರ ದುಃಖದಲ್ಲಿದ್ಲು ಸರ್. ಅವಳು ಊಟವನ್ನೇ ಮುಟ್ಟಿರಲಿಲ್ಲ. ನಿದ್ದೆ ಬರ್ತಿರ್ಬೋದು ಅಂತ ಭಾವಿಸಿ ನಾನು ಅವಳನ್ನು ಸ್ನಾನ ಮಾಡಿಸಲು ಮೇಲಕ್ಕೆ ಕರೆದುಕೊಂಡು ಹೋದೆ. ಆಗಲೇ ನನಗೂ ಅರಿವಾಗಿದ್ದು ಅವಳಿಗೆ ಮೈಯೆಲ್ಲ ಸುಡ್ತಿದ್ದ ಜ್ವರ ಬಂದಿದೆ ಅಂತ.
ನಾನು ತಕ್ಷಣವೇ ಕುಟುಂಬ ವೈದ್ಯರನ್ನು ಕರೆಸಿದೆ. ಅವರು ಪ್ರಿಸ್ಕ್ರಿಪ್ಷನ್ ಕೊಟ್ಟು ಬರೆದುಕೊಟ್ಟು ಹೋಗಿದ್ದಾರೆ. ಅದೇ ಅನ್ವಿತಾ ಮಾತ್ರ ನಿಮ್ಮನ್ನು ಮತ್ತು ಡಾಕ್ಟರ್ ಅಶ್ವಿನಿ ಆಂಟಿನ ನೋಡಿದ ನಂತರವೇ ಮಲಗ್ತೀನಿ ಅಂತ ದೃಢ ನಿಶ್ಚಯ ಮಾಡಿ ಕಾಯ್ತಾ ಇದ್ಲು ಅಂತ ಆತಂಕದಿಂದ ವಿವರಿಸ್ತಾಳೆ. ಸುಹಾಸ್ ಮೌನವಾಗಿ ತಲೆ ಆಡಿಸ್ತಾ ಅತ್ಯಂತ ವಾತ್ಸಲ್ಯದಿಂದ ಅನ್ವಿತಾಳನ್ನು ನೋಡ್ತಾನೆ. ಸುಹಾಸ್ ಅತ್ಯಂತ ಪ್ರೀತಿಯಿಂದ ಅನ್ವಿತಾಳ ಬೆನ್ನನ್ನು ತಟ್ಟುತ್ತಾ, ಮಗಳೇ, ನಿನಗೆ ಈಗಲೂ ಅಸ್ವಸ್ಥತೆ ಅನಿಸ್ತಿದೆಯಾ? ಅವನ ಗಂಭೀರ ಧ್ವನಿಯನ್ನು, ತಂದೆಯ ಕಳವಳವನ್ನು ಪ್ರೀತಿ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಿತ್ತು. ಅನ್ವಿತಾ ಸುಹಾಸ್ನ ಕುತ್ತಿಗೆಯನ್ನು ಬಿಗಿಯಾಗಿ ಅಪ್ಪಿಕೊಂಡು ಅವನ ಕುತ್ತಿಗೆಯ ವಕ್ರ ರೇಖೆಯಲ್ಲಿ ತನ್ನ ಪುಟ್ಟ ತಲೆಯನ್ನು ಒದಗಿಸಿಕೊಂಡು ಅತ್ಯಂತ ದುರ್ಬಲವಾಗಿ ಹೌದು ಅನ್ನೋ ಥರ ತಲೆ ಆಡಿಸ್ತಾಳೆ. ಸುಹಾಸ್ ಅವಳ ತಲೆಯನ್ನು ಪ್ರೀತಿಯಿಂದ ಸವರುತ್ತಾ ಮಗುವನ್ನು ಸಮಾಧಾನಪಡಿಸೋಕೆ ಯತ್ನಿಸಿದ್ಲು. ಸರ್, ನೀವು ಬಂದಿದ್ದೀರಲ್ಲ, ಅವಳನ್ನು ಮೇಲಕ್ಕೆ ಕೋಣೆಗೆ ಕರ್ಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸಿ, ಸ್ವಲ್ಪ ವಿಶ್ರಾಂತಿ ನೀಡಿ ಅಂತ ಗೀತಾ ತಕ್ಷಣವೇ ಒತ್ತಾಯಿಸ್ತಾಳೆ. ಆದರೆ ಸುಹಾಸ್ ತಕ್ಷಣ ಮೇಲಕ್ಕೆ ಹೋಗೋಕೆ ಹಿಂಜರಿತಾನೆ. ಇಲ್ಲ ಗೀತಾ, ಇನ್ನೂ ಸ್ವಲ್ಪ ಸಮಯ ಇಲ್ಲೇ ಕಾಯೋಣ ಅಂತ ಹೇಳ್ತಾನೆ. ಗೀತಾ ಗೊಂದಲದಿಂದ ಅವನತ್ತ ನೋಡ್ತಾಳೆ. ಸುಹಾಸ್ ಯಾರಿಗಾಗಿ ಕಾಯ್ತಿದ್ದಾನೆ ಅನ್ನೋಂಥದ್ದು ಅವಳಿಗೆ ಎಳ್ಳಷ್ಟು ಅರ್ಥ ಆಗಲಿಲ್ಲ. ಅವಳು ಒಳಗೊಳಗೆ ಆತಂಕಗೊಳ್ಳಲು ಪ್ರಾರಂಭಿಸುತ್ತಿದ್ದಂತೆ ಬಂಗಲೆಯ ಪ್ರಮುಖ ದ್ವಾರದಿಂದ ಮೃದುವಾದ ಸೂಕ್ಷ್ಮವಾದ ಹೆಜ್ಜೆಗಳ ಶಬ್ದ ಬರ್ತಾ ಇರೋವಂಥದ್ದು ಕೇಳಿಸ್ತು. ಯಾರಿದು? ಒಬ್ಬ ಮಹಿಳೆ ನಡೆದು ಬರುತ್ತಿರುವಂತೆ ಧ್ವನಿ ಕೇಳಿಸಿದ್ಯಲ್ಲ ಅಂತ ಗೀತಾ ಯೋಚಿಸ್ತಾಳೆ. ಮೂವರು ಬಾಗಿಲಿನತ್ತ ನೋಡ್ತಾರೆ. ಬಂದ ಹೊಸಬಳನ್ನು ನೋಡ್ತಿದ್ದಂಗೆ ಸುಹಾಸ್ನ ಕಣ್ಣುಗಳಲ್ಲಿದ್ದ ತೀಕ್ಷ್ಣ ನೋಟ ತಕ್ಷಣವೇ ಮೃದುವಾಯಿತು. ಅತ್ತ ಗೀತರ ಮಾತ್ರ ನಂಬಲಾಗದ ಸ್ಥಿತಿಯಲ್ಲಿ ಹೆಪ್ಪುಗಟ್ಟಿ ನಿಂತು ಹೋದ್ಲು. ಅತಿಥಿಯಾಗಿ ಬಂಗಲೊಳಗೆ ಬಂದವರು ಬೇಯಾರು ಎಂಬುದು ತಿಳಿದಾಗ ಅವಳಿಗೆ ತನ್ನ ಕಣ್ಣುಗಳನ್ನೇ ತಾನೇ ನಂಬಲು ಸಾಧ್ಯವಾಗಲಿಲ್ಲ. ಇಷ್ಟು ವರ್ಷಗಳ ನಂತರ ಅಶ್ವಿನಿ ಮನೆಯೊಳಗೆ ಪ್ರವೇಶಿಸಿದಾಗ ಆ ಮನೆಯಲ್ಲಿದ್ದ 3 ಜೋಡಿ ಕಣ್ಣುಗಳು ನೇರವಾಗಿ ತನ್ಮೇಲೆ ನೆಟ್ಟಿರೋದು ಅರ್ಥಕೊಂಡ್ಳು. ಅವಳು ತಕ್ಷಣವೇ ತನ್ನ ಆದಿಯಲ್ಲಿಯೇ ನಿಂತು ಹೋದ್ಲು. ಬಂಗಲೆ 6 ವರ್ಷಗಳ ನಂತರವೂ ಬಹುತೇಕ ತಾನು ಬಿಟ್ಟು ಹೋದಂತೆಯೇ ಇದೆ. ಅಶ್ವಿನಿಯ ಮನಸ್ಸಿನಲ್ಲಿ ವಿಚಿತ್ರವಾದ ಕಹಿ ಸಿಹಿಯ ಮಿಶ್ರ ಭಾವನೆಗಳು. 6 ವರ್ಷಗಳ ಹಿಂದೆ ಈ ಬಂಗಲೆ ಅವಳದ್ದೇ ಆಗಿತ್ತು. ಕೆಲವು ವರ್ಷಗಳ ಕಾಲ ಸುಹಾಸ್ನ ಹೆಂಡತಿಯಾಗಿ ಇಲ್ಲೇ ವಾಸಿಸ್ತಿದ್ಲು. ಅಂದು ಸುಹಾಸ್ ಅವಳ ಬಗ್ಗೆ ಅಸಡ್ಡೆ ಅಂತರ ಹೊಂದಿದ್ರೂ ಸಹ ಮನೆಗೇನು ಬೇಕಾದರೂ ಅಲಂಕಾರಿಕ ವಸ್ತುಗಳನ್ನು ತರಲು ಬದಲಾಯಿಸಲು ಅವಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದ. ಹಾಗಾಗಿ ಮನೆಯಲ್ಲಿದ್ದ ಹೆಚ್ಚಿನ ಅಲಂಕಾರಿಕ ವಸ್ತು, ಪೇಂಟಿಂಗು, ಶೋಪೀಸ್ ಅದು ಅಶ್ವಿನಿಯ ಆಸೆಯಿಂದ ಖರೀದಿಸಿ ಜೋಡಿಸಿಟ್ಟಿದ್ದು. ತಾನು ಮನೆ ಬಿಟ್ಟು ಹೋದ ತಕ್ಷಣ ಸುಹಾಸ್ ಈ ಎಲ್ಲ ವಸ್ತುಗಳನ್ನು ಮನೆಯಿಂದ ಕಿತ್ತು ಹೋಗಿದ್ದಾನೆ ಅಂತ ಅವಳು ಅಂದ್ಕೊಂಡಿದ್ಲು. ಆದರೆ ಆಶ್ಚರ್ಯಕರವಾಗಿ 6 ಸುದೀರ್ಘ ವರ್ಷಗಳು ಕಳೆದರೂ ಕೂಡ ಬಂಗಲೆಯಲ್ಲಿ ಪ್ರತಿಯೊಂದು ವಸ್ತು ಕೂಡ ಅವಳು ಅಂದು ಎಲ್ಲಿಟ್ಟಿದ್ಲೋ ಹಾಗೆಯೇ ಇತ್ತು. ಮನೆಯ ಸುತ್ತಲೂ ಸ್ವಲ್ಪ ಹೊತ್ತು ಕಣ್ಣಾಡಿಸಿದ ನಂತರ ಅಶ್ವಿನಿ ತನ್ನ ನೋಟವನ್ನು ಬೇರೆಡೆಗೆ ತಿರುಗಿಸಿ ಮೌನವಾಗಿ ತನ್ನನ್ನು ತಾನೇ ಅಪಹಾಸ್ಯ ಮಾಡಿಕೊಂಡ್ಳು. ಹಳೆಯ ಅಲಂಕಾರಿಕ ವಸ್ತುಗಳು ನೋಡಿ ಹೀಗೆ ಹಳೆಯ ಸಿಹಿ ಕಹಿ ನೆನಪುಗಳು ಮುಳುಗ್ತಿದೆಯಲ್ಲ ಅಂತ ಭಾವಿಸಿ ಅವಳು ತನ್ನಷ್ಟಕ್ಕೆ ತಾನೇ ಮನಸ್ಸಿನಲ್ಲೇ ಸಣ್ಣಗೆ ನಕ್ಕೊಂಡ್ಳು. ಆದರೆ ಸುಹಾಸ್ ಎಂದಿಗೂ ಅಂತಹ ಮನೆ ಅಲಂಕಾರದ ವಸ್ತುಗಳತ್ತ ಗಮನವನ್ನೇ ಹರಿಸದ ಕಾರಣ, ಬದಲಾಯಿಸೋ ಗೋಜಿಗೆ ಹೋಗದ ಕಾರಣವೇ ಎಲ್ಲವೂ ಹಾಗೆ ಉಳ್ಕೊಂಡಿದ್ದೇನೋ ಕಹಿ ಸತ್ಯವನ್ನು ಅವಳು ಕನಸಿನಲ್ಲೂ ಊಹಿಸಿರಲಿಲ್ಲ. ಅಶ್ವಿನಿ ತನ್ನ ಆಲೋಚನೆಗಳಿಂದ ಚೇತರಿಸಿಕೊಂಡು ತನ್ನ ಭಾವನೆಗಳನ್ನು ನಿಯಂತ್ರಿಸಿಕೊಳ್ಳುತ್ತಾ ಅವರ ಕಡೆಗೆ ನಡೆದು ಬಂದಳು. ಪುಟ್ಟ ಅನ್ವಿತಾ ಜ್ವರದಿಂದ ಬಳಲ್ತಿದ್ರು. ಅವಳ ಕಣ್ಣುಗಳು ಅಶ್ವಿನಿಯನ್ನು ನೋಡ್ತಿದ್ವು. ಸುಂದರವಾಗಿ ಹೊಳೆತಿದ್ದು. ಅಶ್ವಿನ ನೋಡಿದ ತಕ್ಷಣ ಮುದ್ದು ಮಗುವಿನ ಮಾಡಿದ ಮುಖ ಬೆಳಗ್ತು. ಅವಳು ಅತ್ಯಂತ ಆಸಕ್ತಿಯಿಂದ ಅವಳನ್ನೇ ದಿಟ್ಟಿಸಿ ನೋಡ್ತಿದ್ಲು. ಅಶ್ವಿನಿ ಅವಳನ್ನು ಅಪಾರ ಕಳವಳ ಮತ್ತು ಪ್ರೀತಿಯಿಂದ ನೋಡಿದ್ಲು. ಅದಕ್ಕೆ ಉತ್ತರಿಸುವಂತೆ ಅನ್ವಿತಾ ತನ್ನ ಸಣ್ಣ ತೋಳುಗಳನ್ನು ತಕ್ಷಣವೇ ಅಶ್ವಿನಿಯ ಕಡೆಗೆ ಚಾಚಿ ತನ್ನನ್ನು ಎತ್ತಿಕೊಳ್ಳುವಂತೆ ಮೃದುವಾಗಿ ಕೇಳಿದ್ಲು. ಅದನ್ನು ನೋಡಿದ ಅಶ್ವಿನಿ ಅರಿವಿಲ್ಲದೆ ಒಂದು ಕ್ಷಣ ಸುಹಾಸ್ ಕಡೆಗೆ ನೋಡಿದ್ಲು. ಜ್ಞಾನ ತಪ್ಪುವಷ್ಟು ಜ್ವರವಿರುವ ಆ ಪುಟ್ಟ ಮಗು ತನ್ನ ತಂದೆ ಬಳಿ ಇರುವ ಬದಲು ತನ್ನ ಮಡಿಲಿಗೆ ಬರೋಕ್ಕೆ ಬಯಸ್ತಿದೆ. ಸುಹಾಸ್ ಇದನ್ನು ಹೇಗೆ ಸ್ವೀಕರಿಸ್ತಾನೋ ಅನ್ನೋ ಗೊಂದಲ ಅವಳಿಗೆ ಇತ್ತು. ಆದರೆ ಅವಳಿಗೆ ಆಶ್ಚರ್ಯವಾಗುವಂತೆ ಸುಹಾಸ್ ಯಾವುದೇ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ ಹಾಗೆ ಮೌನವಾಗಿ ಅನ್ವಿತಾಳನ್ನು ಅಶ್ವಿನಿಯ ಕೈಗಳಿಗೆ ಚಾಚುತ್ತಾನೆ. ಸ್ವಲ್ಪ ಹಿಂಜರಿಕೆಯ ನಂತರ ಅಶ್ವಿನಿ ಅನ್ವಿತಾಳನ್ನು ಅತ್ಯಂತ ಜಾಗರೂಕತೆಯಿಂದ ತನ್ನ ತೋಳುಗಳಲ್ಲಿ ಎತ್ಕೊಂಡ್ಳು. ಆ ಪುಟ್ಟ ಹುಡುಗಿಯನ್ನು ಮುಟ್ಟಿದ ಕ್ಷಣ ಅಶ್ವಿನಿ ಅವಳ ಮೃದುವಾದ ದೇಹದಿಂದ ಹೊರಹೊಮ್ಮುತ್ತಿದ್ದ ತೀವ್ರ ಉಷ್ಣತೆಯನ್ನು ಅನುಭವಿಸಿದ್ಲು. ಅನ್ವಿತಾ ಅವಳ ಕೈಯಲ್ಲಿ ಕಾದ ಹೀಟರ್ನಂತೆ ಬಿಸಿಯಾಗಿದ್ಲು. ಒಂದು ಕ್ಷಣವೂ ಹಿಂಜರಿಯದೆ ಅಶ್ವಿನಿ ತಾಯಿಯ ವಾತ್ಸಲ್ಯದಿಂದ ತನ್ನ ಕೆನ್ನೆಯನ್ನು ಅನ್ವಿತಾಳ ಕೆನ್ನೆಯ ಮೇಲಿಟ್ಟು ಅವಳ ದೇಹದ ಉಷ್ಣತೆಯನ್ನು ಪರೀಕ್ಷಿಸಿದ್ಲು. ಅನ್ವಿತಾಳ ಕಣ್ಣುಗಳು ಅಶ್ವಿನಿಯ ಕೆನ್ನೆಯ ಆ ತಂಪಾದ ಸ್ಪರ್ಶಕ್ಕೆ ವಿಶ್ರಾಂತಿ ಪಡೆದಂತೆ ಮುಚ್ಚಿದ್ವು.
ಅವಳು ಮೃದುವಾಗಿ ಸಮಾಧಾನದ ನಿಟ್ಟುಸಿರು ಬಿಟ್ಲು. ನಿನಗೆ ತುಂಬ ತೀವ್ರವಾದ ಜ್ವರ ಇದೆ ಮಗಳೇ ಅಂತ ಅಶ್ವಿನಿ ಅನ್ವಿತಾಳನ್ನು ಇನ್ನಷ್ಟು ಹತ್ತಿರಕ್ಕೆ ಎದೆಗೆ ತಪ್ಪಿಕೊಂಡು ಪ್ರೀತಿಯಿಂದ ಹೇಳಿದ್ಲು. ಅನ್ವಿತಾ, ನಿನಗೆ ತುಂಬ ಅನಾರೋಗ್ಯ ಅನ್ನಿಸ್ತಿದ್ಯಾ ಕಂದ ಅಂತ ಅವಳು ಮೆಲ್ಲನೆ ವಿಚಾರಿಸಿದ್ಲು. ಅನ್ವಿತಾ ಮೌನವಾಗಿ ಅಶ್ವಿನಿಯ ಎದೆಗೆ ತಲೆ ಒರಗಿಸಿ ತಲೆ ಆಡಿಸ್ತಾಳೆ. ಜ್ವರದ ಶಾಖೆಯಿಂದ ಪುಟ್ಟ ಮಗಳ ಕಣ್ಣುಗಳು ಕೆಂಪಗಾಗಿದ್ವು. ಅಶ್ವಿನಿಯ ಕರುಳು ಒಂದು ರೀತಿ ಹಿಂಡಿದಂತಾಗಿ ಮಿಡಿತು ಅವಳ ಹೃದಯ. ಅವಳು ಗೀತಾಳ ಕಡೆಗೆ ತಿರುಗಿ, ಅನ್ವಿತಾಗೆ ಸರಿಯಾಗಿ ಔಷಧಿ ನೀಡಲಾಗಿದೆಯಾ ಅಂತ ಆತಂಕದಿಂದ ಕೇಳಿದ್ಲು. ಗೀತಾ ಆತುರದಿಂದ ತಲೆಯಾಡಿಸಿ ಉಬ್ಬು ಗಂಟಿಕ್ಕುತ್ತಾ, ಹೌದಮ್ಮ, ವೈದ್ಯರು ಕೊಟ್ಟ ಔಷಧವನ್ನು ಈಗಾಗಲೇ ನೀಡಿದ್ದೀನಿ. ನಂತರ ಗೀತಾ ಅಶ್ವಿನಿಯನ್ನು ಅತ್ಯಂತ ಎಚ್ಚರಿಕೆ ಗೌರವದಿಂದ ನೋಡುತ್ತಾ, ಶ್ರೀಮತಿ ವರ್ಮಾ, ನೀವು ವಿದೇಶದಿಂದ ಯಾವಾಗ ಹಿಂತಿರುಗಿದ್ರಿ ಅಂತ ಭಾವುಕಳಾಗಿ ಕೇಳಿದ್ಲು. ಗೀತಾ ರಾಜಾರತ್ನಂ ವರ್ಮಾ ಕುಟುಂಬದಲ್ಲಿ ಹಲವು ವರ್ಷಗಳಿಂದ ಸೇವಕಿಯಾಗಿ ಕೆಲಸ ಮಾಡ್ತಿದ್ಲು. 6 ವರ್ಷಗಳ ಹಿಂದೆ ಅಶ್ವಿನಿ ಮತ್ತು ಸುಹಾಸ್ ಮದುವೆಯಾಗಿದ್ದಾಗ ಗೀತಾ ಆರಂಭದಲ್ಲಿ ಅವರ ಸೇವೆಯನ್ನು ಮಾಡಿದ್ಲು. ಅಂದಿನಿಂದ ಅಶ್ವಿನಿಯ ಸೌಮ್ಯ ಸ್ವಭಾವ, ದಯೆ, ಸರಳತೆಯ ಬಗ್ಗೆ ಗೀತಾಗ ಅಪಾರ ಗೌರವ. ಹಾಗಾಗಿ ಅಂದು ಅಶ್ವಿನಿ ಯಾರಿಗೂ ಹೇಳದೆ ಇದ್ದಕ್ಕಿದ್ದಂತೆ ಮನೆ ತೊರೆದು ಹೋದ್ಲು ಎಂದು ತಿಳಿದಾಗ ಗೀತಾಗೆ ತುಂಬ ಆಶ್ಚರ್ಯವೂ ಬೇಸರವೂ ಆಗಿತ್ತು. ಇಂದಿಗೆ 6 ವರ್ಷಗಳ ನಂತರ ಆ ಮನೆಯ ಒಡತಿ ಕಂಡ ಗೀತಾಗೆ ತಾನು ನೋಡ್ತಿರೋಂಥದ್ದು ನಿಜವೋ ಅಲ್ವೋ ಅಂತ ನಂಬೋಕೆ ಸಾಧ್ಯವಾಗ್ತಿರ್ಲಿಲ್ಲ. ಆದರೆ ಶ್ರೀಮತಿ ವರ್ಮಾ ಅಂತ ಗೀತಾ ತನ್ನನ್ನು ಹಳೆಯ ಗೌರವದಿಂದ ಕರೆಯುವುದನ್ನು ಕೇಳಿ ಅಶ್ವಿನಿ ಒಂದು ಕ್ಷಣ ಆಘಾತಕ್ಕೊಳಗಾದ್ಲು. ಅವಳು ಸಣ್ಣಗೆ ಕೃತಜ್ಞವಾಗಿ ನಗುತ್ತಾ, ನಾನು ಇಲ್ಲಿಗೆ ಬಂದು ಸ್ವಲ್ಪ ಸಮಯವಾಯಿತು ಗೀತಾ, ಆದರೆ ದಯವಿಟ್ಟು ನನ್ನನ್ನು ಇನ್ನು ಮುಂದೆ ಕರೆಯಬೇಡಿ. ನಾನು 6 ವರ್ಷಗಳ ಹಿಂದೆಯೇ ಈ ಕುಟುಂಬವನ್ನು ಹಾಗೂ ಹೆಸರನ್ನು ತೊರೆದಿದ್ದೀನಿ. ಈಗ ನಾನು ಕೇವಲ ಡಾಕ್ಟರ್ ಅಶ್ವಿನಿ ಅಷ್ಟೇ ಅಂತ ಸಂಕಟದಿಂದ ಉತ್ತರಿಸ್ತಾಳೆ. ಗೀತಾ ಆ ಮಾತಿನ ಒಂದು ಇಂದಿನ ಕಹಿ ಸತ್ಯವನ್ನು ಅರಿತುಕೊಂಡಾಗ ಮನಸ್ಸಿನಲ್ಲೇ ಕುಗ್ಗಿ, ನೀವು ಸ್ವಭಾವದಲ್ಲಿ ಸ್ವಲ್ಪವೂ ಬದಲಾಗಿಲ್ಲಮ್ಮ, ಅದಕ್ಕಾಗಿಯೇ ನಾನು ಅಂತ ಹೇಳಿ ದುಃಖದಿಂದ ಮಾತನ್ನು ಮುಂದುವರಿಸಲಾಗದೆ, ಪರವಾಗಿಲ್ಲ, ನಿಮ್ಮನ್ನು ಮತ್ತೆ ನೋಡಿದ್ದಕ್ಕೆ ತುಂಬ ಸಂತೋಷ ಆಯಿತು ಅಂತ ಧ್ವನಿಯನ್ನು ತಗ್ಗಿಸಿದ್ಲು. ತಾಯಿಯ ಬೆಚ್ಚಗಿನ ಹತ್ತಿರದಲ್ಲೇ ಮಲಗಿರುವ ಅನ್ವಿತಾಳನ್ನು ನೋಡಿ ಸುಹಾಸ್ನ ಮನಸ್ಸಿನಲ್ಲಿ ಏನು ಯೋಚನೆ ಬರ್ತದೆ? ಮುಂದೆ ಮಗಳನ್ನು ಕೋಣೆಗೆ ಕರೆದೊಯ್ಯುವಾಗ ಅವರಿಬ್ಬರ ನಡುವೆ ಯಾವ ಸನ್ನಿವೇಶ ಎದುರಾಗ್ತದೆ? ಅಶ್ವಿನಿ ಸೌಮ್ಯವಾಗಿ ತಲೆ ಆಡಿಸ್ತಾಳೆ. ಗೀತಾ ಭಾವುಕಳಾಗಿ, ನೀವು ನಮ್ಮ ಪುಟ್ಟ ಅನ್ವಿತಾ ಕುಟ್ಟಿಯನ್ನು ನೋಡಲೆಂದು ಇಲ್ಲಿಗೆ ಬಂದ್ರಾ ಅಮ್ಮ ಅಂತ ಕುತೂಹಲದಿಂದ ಕೇಳಿದ್ಲು. ಇಲ್ಲ ಗೀತಾ, ನಾವು ಆಕಸ್ಮಿಕವಾಗಿ ಸಿಕ್ಕಾಗ ಸುಹಾಸ್ ಅವ್ರ ಫೋನ್ ಕರೆ ಬಂತು. ಅನ್ವಿತಾ ಅಸ್ವಸ್ಥಳಾಗಿದ್ದಾಳೆ ಅಂತ ತಿಳಿದು ಒಬ್ಬ ವೈದ್ಯಯಾಗಿ ಅವಳನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಅಶ್ವಿನಿ ಅತ್ಯಂತ ಔಪಚಾರಿಕವಾಗಿ ವಿಚಾರಿಸ್ತಾಳೆ. ಗೀತಾಳ ಹೃದಯಕ್ಕೆ ನೋವಾಯ್ತು. ಅಯ್ಯೋ, ತಾಯಿಯಾಗಿದ್ರು ಎಷ್ಟು ಅಪರಿಚಿತರಂತೆ ಮಾತಾಡ್ತಿದ್ದಾರಲ್ಲ ಅಂತ ಭಾವಿಸಿ, ಅದು ಒಳ್ಳೆಯದೇ ಆಯ್ತಮ್ಮ, ನೀವು ಇಲ್ಲಿದ್ದರೆ ಅನ್ವಿತಾ ಮಗು ಬೇಗ ಗುಣಮುಖಳಾಗ್ತಾಳೆ ಅಂತ ತನ್ನಷ್ಟಕ್ಕೆ ತಾನೇ ನೊಂದು ಗೊಣಗಿಕೊಂಡ್ಳು. ಅಶ್ವಿನಿ ಒಬ್ಬ ನುರಿತ ವೈದ್ಯೆಯಾಗಿದ್ದರಿಂದ ತಾನು ಇಲ್ಲಿದ್ದರೆ ಮಗು ಜ್ವರದಿಂದ ಬೇಗ ಚೇತರಿಸ್ಕೊಳ್ತದೆ ಎಂಬುದನ್ನು ಮನಗಂಡ್ಳು. ಅವಳು ಗೀತಾಳತ್ತ ನೋಡಿ ಸಣ್ಣಗೆ ನಗುತ್ತಾ, ಚಿಂತಿಸಬೇಡ ಗೀತಾ, ಅನ್ವಿತಾಳಿಗೆ ನನ್ನ ವೈದ್ಯಕೀಯ ಸಹಾಯ ಅಗತ್ಯವಿದ್ದರೆ ನಾನು ಖಂಡಿತವಾಗಿಯೂ ಜೊತೆಯಲ್ಲಿರ್ತೀನಿ ಅಂತ ಭರವಸೆಯನ್ನು ನೀಡ್ತಾಳೆ. ಗೀತಾಳಿಗೆ ಅಶ್ವಿನಿಯ ಈ ದೂರದ ಉತ್ತರದಿಂದ ತೀವ್ರ ಗೊಂದಲ ಆಗುತ್ತೆ. ಶ್ರೀಮತಿ ಅಶ್ವಿನಿ ಯಾಕೆ ಇಷ್ಟೊಂದು ಔಪಚಾರಿಕವಾಗಿ ಮಾತಾಡ್ತಿದ್ದಾರೆ? ಅನ್ವಿತಾ ಅವ್ರ ಸ್ವಂತ ಮಗಳಲ್ವೇ? ಒಬ್ಬ ತಾಯಿ ತನ್ನ ಅನಾರೋಗ್ಯ ಪೀಡಿತ ಮಗಳನ್ನು ಆರೈಕೆ ಮಾಡೋದ್ರಲ್ಲಿ ಈ ಥರ ಔಪಚಾರಿಕತೆ ಯಾಕಿರಬೇಕು? ಅದು ತಾಯಂದಿರಿಗೆ ಸಹಜ ಅಲ್ವಾ? ಇದಲ್ಲದೆ ಸ್ವಂತ ತಾಯಿ ಪಕ್ಕದಲ್ಲಿದ್ದರೆ ಯಾವುದೇ ಮಗು ಬೇಗ ಗುಣಮುಖ ಆಗುತ್ತೆ. ಗೀತಾಗೆ ಹಳೆಯ ಘಟನೆ ನೆನಪಾಯಿತು. ಹಿಂದೆ ಒಮ್ಮೆ ತನಗೆ ತೀವ್ರ ತಲೆನೋವು ಬಂದಾಗ ಅಶ್ವಿನಿಯೇ ಆಸ್ಪತ್ರೆ ಕರೆದೊಯ್ದು ಗುಣಪಡಿಸಿದ್ರು. ಅವರು ಎಷ್ಟು ಉತ್ತಮ ವೈದ್ಯ ಎಂಬುದು ಗೀತಾಳಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಅವರು ಖಂಡಿತವಾಗಿಯೂ ಕೂಡ ಅನ್ವಿತಾಳ ಜ್ವರವನ್ನು ತಕ್ಷಣವೇ ಇಳಿಸಬಲ್ಲರು ಎಂಬ ನಂಬಿಕೆ ಅವಳಿಗಿತ್ತು. ಅಶ್ವಿನಿ ಈ ಮನೆಯಲ್ಲಿದ್ದ ಆ ಹಳೆಯ ದಿನಗಳನ್ನು ನೆನಪಿಸಿಕೊಂಡಾಗ ಗೀತಾಗೆ ಮನಸ್ಸಿನಲ್ಲಿ ತೀವ್ರವಾದ ಬೇಸರ, ಹತಾಶೆ ಮೂಡಿತ್ತು. ಶ್ರೀಮತಿ ಅನ್ವಿತಾ ಅಶ್ವಿನಿ ಎಷ್ಟು ಸುಂದರಿ, ಎಷ್ಟು ಬುದ್ಧಿವಂತೆ. ಎಂದಿಗೂ ಕೆಲಸವ್ರ ಮೇಲೆ ಶ್ರೀಮಂತಿಕೆ, ದರ್ಪ, ಯಜಮಾನತಿ ಹೆಮ್ಮೆ ತೋರಲಿಲ್ಲ. ನಮ್ಮನ್ನು ಸದಾ ತಮ್ಮ ಸ್ವಂತ ಕುಟುಂಬದವ್ರ ಥರ ಪ್ರೀತಿಯಿಂದ ಗೌರವದಿಂದ ನಡೆಸ್ಕೊಳ್ತಾ ಇದ್ರು. ಕಾವ್ಯಾಳ ನೆನಪು ಬಂದು ಹೋಲಿಸದೇ ಇರೋಕ್ಕೆ ಸಾಧ್ಯವೇ ಆಗಲಿಲ್ಲ. ಆದರೆ ಕಾವ್ಯ ಇದ್ದಾಳಲ್ವಾ, ಅಪ್ಪಟ ಅಹಂಕಾರಿ. ಗೀತಾ ಮನಸ್ಸಿನಲ್ಲೇ ಶಾಪ್ ಹಾಕ್ಕೊಂಡ್ಳು. ಕಾವ್ಯ ಮನೆಯವರಿಗೆ ತಿಳಿಸ್ದ ಹಾಗಾಗಿ ಇಲ್ಲಿಗೆ ಬಂದು ರಂಪಾಟ ಮಾಡ್ತಿರ್ತಾಳೆ. ಸುಹಾಸ್ ಸರ್ ಇಲ್ಲದಿರುವಾಗ ತಾನೇ ಈ ಬಂಗಲೆಯ ಭಾವಿ ಯಜಮಾನಿ ಅನ್ನೋ ಥರ ಬಿಲ್ಡಪ್ ತೊಗೊತಾಳೆ, ಹುಕ್ಕುಮನ್ನು ಚಲಾಯಿಸ್ತಾಳೆ ಅಂತ ಆಜ್ಞಾಪಿಸ್ತಾಳೆ. ನಮಗೆ ಎಳ್ಳಷ್ಟು ಗೌರವ ಕೊಡೋದಿಲ್ಲ. ಅಂತಹದ್ರಲ್ಲಿ ಸುಹಾಸ್ ಸರ್ ಆ ಕಾವ್ಯಾಳಲ್ಲಿ ಏನು ಕಂಡು ಇಷ್ಟಪಟ್ರೋ ನನಗಂತೂ ಅರ್ಥವೇ ಆಗಿಲ್ಲ ಅಂತ ಗೀತಾ ಒಳಗೊಳಗೆ ಗೊಣಕೊಳ್ತಾ ಇದ್ದಾಳೆ.
ಇತ್ತ ಗೀತಾ ಅಶ್ವಿನಿಯನ್ನು ಶ್ರೀಮತಿ ವರ್ಮಾ ಅಂತ ಹಳೆಯ ಗೌರವದಿಂದ ಕರೆಯುವುದನ್ನು ಕೇಳಿ ಸುಹಾಸ್ ಒಂದು ಕ್ಷಣ ದಿಗ್ಭ್ರಮೆಗೊಂಡಿದ್ದ. ಆದರೆ ಅಶ್ವಿನಿ ತಕ್ಷಣವೇ ಗೀತಾಳನ್ನು ತಡೆದು, ನಾನು ಈ ಕುಟುಂಬದ 6 ವರ್ಷಗಳ ಹಿಂದೆ ತೊರೆದಿದ್ದೀನಿ ಅಂತ ಕಟುವಾದ ಸತ್ಯವನ್ನು ನೆನಪಿಸಿ ಸರಿಪಡಿಸಿದಾಗ ಸುಹಾಸ್ನ ಕಣ್ಣುಗಳಲ್ಲಿ ವಿಚಿತ್ರವಾದ ಜಟಿಲ ಭಾವನೆಗಳು ಮೂಡಿಬಂದವು. ಅವಳ ಆ ಮಾತುಗಳನ್ನು ಅವನ ಎದೆಗೆ ನೇರವಾಗಿ ಚುಚ್ಚಿದಂಗಾಯಿತು. ತಾಯಿಯ ಬೆಚ್ಚಗಿನ ಎದೆ ಮೇಲೆ ತಲೆ ಇಟ್ಟು ತೂಕಡಿಸ್ತಾ ಇರೋ ಅನ್ವಿತಾಳನ್ನು ಅಶ್ವಿನಿ ಕೋಣೆಗೆ ಕರೆದುಕೊಂಡು ಹೋಗ್ತಾಳಾ ಅಥವಾ ಕಾವ್ಯ ಇದ್ದಕ್ಕಿದ್ದಂತೆ ಈ ಸಮಯಕ್ಕೆ ಬಂಗಲೆಗೆ ಬಂದು ರಂಪಾಟ ಮಾಡ್ತಾಳ? ಅಶ್ವಿನಿ ಹಾಗೂ ಸುಹಾಸ್ ಜೊತೆಯಾಗಿ ನಿಂತಿದ್ದನ್ನು ನೋಡಿದಾಗ ಗೀತಾಳಿಗೆ ಹಳೆಯ ನೆನಪುಗಳು ಮರುಕಳಿಸಿದ್ವು. ದಂಪತಿಗಳಿಬ್ಬರು ಇಷ್ಟೊಂದು ವರ್ಷಗಳ ನಂತರ ಒಟ್ಟಿಗೆ ಇದ್ದಾರೆ. ಇವರು ಇನ್ನೂ ಇಷ್ಟು ಸ್ವಲ್ಪ ಕಾಲ ಹೀಗೆ ಒಟ್ಟಿಗಿರಲಿ ಅಂತ ಬಯಸಿದ ಗೀತಾ ಕೆಲವು ಸಾಂದರ್ಭಿಕ ಮಾತುಗಳನ್ನು ಹೇಳಿ ಅಲ್ಲಿಂದ ಮೆಲ್ಲನೆ ಹೊರಟು ಹೋಗ್ತಾಳೆ. ಸೇವೆಗೆ ಹೋದ ಸ್ವಲ್ಪ ಹೊತ್ತಿನಲ್ಲೇ ಆ ವಿಶಾಲವಾದ ಸಭಾಂಗಣ ಅವರು ಮೂವರು ಮಾತ್ರ ಉಳಿದುಕೊಳ್ತಾರೆ. ಸುಹಾಸ್ ಇವರಿಬ್ಬರನ್ನ ನೋಡ್ತಿದ್ದ ಹಾಗೆ ಅವನ ಕಣ್ಣುಗಳಲ್ಲಿದ್ದ ತೀಕ್ಷ್ಣ ನೋಟ ಮತ್ತಷ್ಟು ಕತ್ತಲಾಯಿತು. ಅವನಲ್ಲಿ ವಿಚಿತ್ರವಾದ ಭಾವನಾತ್ಮಕ ತಳಮಳ ಶುರುವಾಯಿತು. ಅವನ ನೋಟದ ತೀವ್ರತೆಯನ್ನು ಗ್ರಹಿಸಿದಂತಹ ಅಶ್ವಿನಿ ಸ್ವಲ್ಪ ತಿರುಗಿ ಜ್ವರದಿಂದ ತೂಕಡಿಸ್ತಿದ್ದ ಅನ್ವಿತಾಳನ್ನು ಕೆಳಗಿಳಿಸಿ ವಿಶ್ರಾಂತಿ ನೀಡೋಕೆ ಸೋಫಾದ ಕಡೆಗೆ ನಡೀತಾನೆ. ಆದರೆ ಅನ್ವಿತಾ ಮಾತ್ರ ಅವಳನ್ನು ಬಿಟ್ಟು ದೂರ ಹೋಗೋಕೆ ಬಿಡದೆ ಅಶ್ವಿನಿಯ ಭುಜಗಳನ್ನು ತನ್ನ ಪುಟ್ಟ ಕೈಗಳಿಂದ ಬಿಗಿಯಾಗಿ ಹಿಡಿದುಕೊಳ್ತಾಳೆ. ಇದನ್ನು ನೋಡಿದ ಅಶ್ವಿನಿ ಬೇರೆ ದಾರಿ ಇಲ್ಲದೆ ಅವಳೊಂದಿಗೆ ಸೋಫಾದಲ್ಲೇ ಕುಳಿತುಕೊಂಡು ಅತ್ಯಂತ ಮೃದುವಾಗಿ ಹೇಳಿದ್ಲು, ಅನ್ವಿತಾ ಕುಟ್ಟಿ, ಒಳ್ಳೆಯ ಮಗುವಾಗಿರು ಕಂದ. ನಿನಗೆ ಹುಷಾರಿಲ್ವಲ್ಲ, ನೀನು ಬೇಗ ಮಲಗಬೇಕು. ನಾನು ನಿನ್ನ ತೊಡೆಯ ಮೇಲೆ ಜೋಪಾನವಾಗಿ ಅಲ್ಲಾಡಿಸಿ ಮಲಗಿಸ್ಲಾ? ಆದರೆ ಅನ್ವಿತಾ ಅಶ್ವಿನಿಯ ಕುತ್ತಿಗೆಯ ವಕ್ರರೇಖೆಯಲ್ಲಿ ತನ್ನ ಮುಖವನ್ನು ಬಿಗಿಯಾಗಿ ಗುದುಗಿಸ್ಕೊಂಡು ಇಲ್ಲ ಎಂಬಂತೆ ತಲೆ ಆಡಿಸ್ತಾಳೆ. ಅಶ್ವಿನಿಯ ಉಬ್ಬುಗಳು ಸುಕ್ಕುಗಟ್ಟಿದ್ವು. ನಿನಗೆ ನಿದ್ರೆ ಬರ್ತಿಲ್ವೇ ಮಗಳೇ ಅಂತ ಮತ್ತೆ ಕೇಳಿದಾಗ ಆ ಪುಟ್ಟ ಹುಡುಗಿ ತಲೆ ಆಡಿಸಿ ತನ್ನ ಮುದ್ದು ಭುಜವನ್ನು ತಿರುಗಿಸ್ತಾಳೆ. ನಂತರ ಟೀಪಾಯ್ ಮೇಲಿದ್ದ ನೋಟ್ಬುಕ್ ಹಾಗೂ ಪೆನ್ ಕಡೆಗೆ ಬೆರಳು ಮಾಡಿ ತೋರಿಸ್ತಾಳೆ. ಅಶ್ವಿನಿ ಕೈ ಚಾಚಿ ಆ ನೋಟ್ಬುಕ್ಕನ್ನು ತನಗಾಗಿ ತೆಗೆದುಕೊಂಡ್ಳು. ಅನ್ವಿತಾ ಜ್ವರದ ನಡುವೆ ನಡುಗುವ ಕೈಗಳಲ್ಲಿ ಅದರಲ್ಲಿ ಏನೋ ಬರೆಯುತ್ತಿರುವುದನ್ನು ಅವಳು ನೋಡಿದ್ಲು. ನಾನು ನಿದ್ರೆ ಮಾಡಿದರೆ ನೀನು ನನ್ನನ್ನು ಬಿಟ್ಟು ದೂರ ಹೊರಟು ಹೋಗ್ತೀಯ. ದಯವಿಟ್ಟು ನೀನು ಎಲ್ಲಿಗೂ ಹೋಗಬಾರ್ದು ಆಂಟಿ ಅಂತ ಬರೆದ ನಂತರ ಅನ್ವಿತಾ ತೀವ್ರ ದುಃಖದಿಂದ ತನ್ನ ತುಟಿಗಳನ್ನು ಬಿಗಿದುಕೊಂಡ್ಳು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ಅವಳು ಬರೆದದ್ದನ್ನು ಓದ್ತಿದ್ದಂಗೆ ಅಶ್ವಿನಿಯ ಕಣ್ಣುಗಳಲ್ಲಿ ನಂಬಲಾಗದ ಆಶ್ಚರ್ಯ ಹಾಗೂ ಕರುಳು ಹಿಂಡುವಂತಹ ನೋವು ಮಿಂಚಿತ್ತು. ಆ ಪುಟ್ಟ ಮಗು ಅನ್ವಿತಾ ನನ್ನನ್ನು ಇಷ್ಟೊಂದು ಪ್ರೀತಿಸ್ತಾಳಾ? ನನ್ನ ಮೇಲಕ್ಕೆ ಇಷ್ಟೊಂದು ಅಪಾರವಾದ ಅನುಬಂಧ ಅಂತ ಅವಳ ಹೃದಯ ಮಿಡಿಯಿತು. ಸುಹಾಸ್ ಕೂಡ ಅನ್ವಿತಾ ನೋಟ್ಬುಕ್ನಲ್ಲಿ ಬರೆದ ಮಾತುಗಳನ್ನು ಓದಿದ್ದನ್ನು ಅವನು ಅಶ್ವಿನಿಯತ್ತ ದೃಷ್ಟಿ ಹಾಯಿಸಿ ನಂತರ ಮಗಳ ಕಡೆಗೆ ತಿರುಗಿ ಸ್ವಲ್ಪ ಕಠಿಣ ಧ್ವನಿಯಲ್ಲೇ ಹೇಳ್ತಾನೆ, ಡಾಕ್ಟರ್ ಅಶ್ವಿನಿ ತಮ್ಮ ಮನೆಗೆ ಹಿಂತಿರುಗಬೇಕು ಅನ್ವಿತಾ. ನೀನು ಒಳ್ಳೆಯ ಮಗುವಿನಂತೆ ಜಗಳ ಮಾಡದೆ ಮಲಗಬೇಕಲ್ವಾ? ಅನ್ವಿತಾ ತನ್ನ ತುಟಿಗಳನ್ನು ಬಿಗಿದುಕೊಂಡು ಅಶ್ವಿನಿ ತನಗೆ ಬೆಂಬಲವಾಗಿ ಒಪ್ಪಿಕೊಳ್ತಾಳೋ ಇಲ್ಲವೋ ಅನ್ನೋ ನಿರೀಕ್ಷೆಯಿಂದ ತಟ್ಟನೆ ಅಶ್ವಿನಿಯತ್ತ ತಲೆ ತಿರುಗಿಸಿದ್ಲು. ಅಶ್ವಿನಿ ಬೇರೆ ದಾರಿ ಇಲ್ಲದೆ ಸಾಂಕೇತಿಕವಾಗಿ ತಲೆ ಆಡಿಸ್ತಾಳೆ. ಯಾಕಂದರೆ ಅತ್ತ ಅವಳ ಸ್ವಂತ ಗಂಡು ಮಕ್ಕಳು ಮನೆಯಲ್ಲಿ ಅವಳಿಗಾಗಿ ಕಾಯ್ತಿರ್ತಾರೆ. ಮನೆ ಕೆಲಸದ ಮಾಲ ಅವರ ಉಸ್ತುವಾರಿ ವಹಿಸ್ಕೊಂಡಿದ್ರು. ತಾಯಿಯಾಗಿ ಅಶ್ವಿನಿಗೆ ಮಕ್ಕಳ ಬಗ್ಗೆ ಆತಂಕವಿದ್ದೇ ಇರುತ್ತೆ. ಇದಲ್ಲದೆ ತಾನು 6 ವರ್ಷಗಳ ಹಿಂದೆ ಹೊರನಡೆದ ಈ ಬಂಗಲೆಯಲ್ಲಿ ಮತ್ತೆ ಹಳೆಯ ನೆನಪುಗಳ ನಡುವೆ ಒಂದು ರಾತ್ರಿಯನ್ನು ಹೇಗೆ ಕಳೆಯೋಕ್ಕಾಗುತ್ತೆ? ಅವಳಿಗೂ ತಿಳಿತಾ ಇರಲಿಲ್ಲ. ಅಶ್ವಿನಿಯ ಆ ಮೌನ ಒಪ್ಪಿಗೆಯನ್ನು ಕಂಡ ಅನ್ವಿತಾ ದುಃಖದಿಂದ ತಲೆ ತಗ್ಗಿಸ್ತಾಳೆ. ಅವಳು ನಿರಾಶೆಯಿಂದ ಅಶ್ವಿನಿಯ ಉಡುಪಿನ ಅಂಚನ್ನು ತನ್ನ ಬೆರಳುಗಳಿಂದ ಹಿಡಿದು ಇಸುಕುತ್ತಾ ಚಿವುಟುತ್ತಾ ಹಾಗೆ ಕುಳಿತು ಬಿಟ್ಟಿರ್ತಾಳೆ. ಕತೆ ಮುಂದುವರಿಯುತ್ತೆ ಸ್ನೇಹಿತರೆ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್.